ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಥ ನಿನ್ನೆ ಏನು ಬಜೆಟ್ ಮಂಡನೆ ಆಗಿದೆ. ಈ ಒಂದು ಬಜೆಟ್ನಲ್ಲಿ ನೌಕರರಿಗೆ ಏನೆಲ್ಲ ಒಂದು ವೇತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳಿದಾವೆ ಮತ್ತು ನಮ್ಮ 4 ನಿಗಮಗಳಿಗೆ ಹಣವನ್ನು ಎಷ್ಟು ಸರ್ಕಾರ ನೀಡಬೇಕು, ಈಗಾಗಲೇ ಟಿಕೆಟ್ ಮೊತ್ತ ಅನ್ನೋದನ್ನು ಕೂಡ, ಮತ್ತು ಸರ್ಕಾರ 1/1/2025ಕ್ಕೆ ಏಕೆ ಈ ಒಂದು ವೇತನ ಪರಿಷ್ಕರಣೆ ದಿನಾಂಕವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತೀನಿ. ಸ್ನೇಹಿತರೆ, ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ತಪ್ಪದೇ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ಮಾಹಿತಿ ಪ್ರಕಾರ ಮೊದಲನೇದಾಗಿ ಏನು ಸರ್ಕಾರ 2026-27ನೇ ಸಾಲಿನ ಒಂದು ಸ್ತ್ರೀ ಸಬಲೀಕರಣಕ್ಕಾಗಿ ಶಕ್ತಿ ಯೋಜನೆಯನ್ನು ಕೂಡ ಜಾರಿಗೆ ತಂದಿತ್ತು. ಈ ಶಕ್ತಿ ಯೋಜನೆಯ 1 ವರ್ಷದ ಅವಧಿಗೆ ಸುಮಾರು 5,300 ಕೋಟಿ ರೂಪಾಯಿಯನ್ನು ಕೂಡ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಆದರೆ ಸ್ನೇಹಿತರೆ, ಈಗಾಗಲೇ ಸಂಘಟನೆಗಳು ಮತ್ತು ನೌಕರರ ಒಂದು ಬೇಡಿಕೆಯಂತೆ 38 ತಿಂಗಳ ವೇತನ ಹಿಂಬಾಕಿ ಮತ್ತು 1/1/24ರ ವೇತನ ಪರಿಷ್ಕರಣೆ ಬೇಡಿಕೆ ಕುರಿತಂತೆ ನಿನ್ನೆ ಕೂಡ ಒಂದು ಬಿಗ್ ಟ್ವಿಸ್ಟನ್ನು ಹೇಳ್ಬೋದು. ಯಾಕಂತಂದರೆ ಸರ್ಕಾರ ಏನು 3ನೇ ತಾರೀಕು ಸಂಘಟನೆಗಳ ಜೊತೆ ಸಭೆ ಮಾಡಿತ್ತು MDಗಳ ನೇತೃತ್ವದಲ್ಲಿ. ಸಂಪೂರ್ಣ ಇದು ಸರ್ಕಾರದ ಕಡೆಯಿಂದ ಒಂದು ನಾಟಕೀಯ ಪಾತ್ರವಾದಂತೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಯಾಕಂತಂದರೆ ಬಜೆಟ್ ಮುನ್ನವೇ ಏನಾದರೂ ನೌಕರರು ಇನ್ನೊಂದು ಸ್ವಲ್ಪ ಸಂಘಟನೆಗಳು ಏನಾದರೂ ಬೇಡಿಕೆ ಇಟ್ಟಿದ್ರೆ ಏನೋ ಒಂದು ಆಗ್ತಿತ್ತು. ಯಾಕಂದರೆ ಬಜೆಟ್ನಲ್ಲೇ ಘೋಷಣೆ ಆಗಿದೆ, ಈಗಾಗಲೇ 1,271 ಕೋಟಿ ಡಿಕ್ಲೇರ್ ಕೂಡ ಮಾಡಿದ್ದಾರೆ, ಅವರು ಇಷ್ಟು ಕೊಡ್ತೀವಿ ಅಂತ. ಆದರೆ ಯಾವುದೇ ಕಾರಣಕ್ಕೂ 38 ತಿಂಗಳ ಒಂದು ವೇತನ ಹಿಂಬಾಕಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿಲ್ಲ. ಖಡಾಖಂಡಿತವಾಗಿ ಈ ಒಂದು ಮಾಹಿತಿಯನ್ನು ನೋಡೋದಾದರೆ 38 ತಿಂಗಳ ಹಿಂಬಾಕಿಯನ್ನು ಕೊಡೋದು ಕೂಡ ಸ್ನೇಹಿತರೆ ಕಷ್ಟ ಸಾಧ್ಯ. ಮತ್ತು ಈ ಸಂಘಟನೆಗಳು 3ನೇ ತಾರೀಕು ಏನು ಸಭೆ ಕರೆದಿದ್ವು, ಆವತ್ತು ಒತ್ತಡವನ್ನು ಹೇರಬೇಕಾಯಿತು. ಬಜೆಟ್ ಒಳಗಾಗಿ ಇದನ್ನು ಕೊಡಲೇಬೇಕು ಅಂತ ಕೂಡ ಕೇಳಬೇಕಿತ್ತು. ಸರ್ಕಾರಕ್ಕೆ ಪದೇ ಪದೇ ಇಲ್ಲಿ ಏನು ಡೆಡ್ಲೈನ್ ಕೊಡ್ತಾ ಇದ್ದಾರೆ. ನೌಕರರಲ್ಲಿ ಗೊಂದಲ ಕೂಡ ಸೃಷ್ಟಿ ಆಗ್ತಾ ಇದೆ. ಏಕೆ ಈ ರೀತಿ ಆಗ್ತಾ ಇದೆ, ಒಮ್ಮೆಲೇ ಭುಗಿಲೆದ್ದಂಥ ಒಂದು ಆಕ್ರೋಶ ಇವತ್ತು ಏಕೆ ತಣ್ಣಗಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸ್ನೇಹಿತರೆ. ಇನ್ನು ಮುಂದೆ ನಮ್ಮ 4 ನಿಗಮಗಳು ಉಳಿವಿನ ಒಂದು ಸರ್ಕಾರದ ಕೈಯಲ್ಲಿದೆ ಸ್ನೇಹಿತರೆ. ಏಕಂತಂದರೆ ಸುಮ್ಮನೆ ಈಗಾಗಲೇ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದು ಸಕಾಲದಲ್ಲಿ ಹಣವನ್ನು ಪಾವತಿ ಮಾಡದೆ 4 ನಿಗಮಗಳು ಕೂಡ ಸ್ನೇಹಿತರೆ ಖಂಡಿತವಾಗಿಯೂ ವೇತನ ಕೊಡಲಿಕ್ಕೂ ಕೂಡ ಒದ್ದಾಡ್ತವೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಮ್ಮ ಸಾರಿಗೆ MD ಆದಂಥ ಅಕ್ರಮ್ ಪಾಷಾರವರು ಏನು ಸರ್ಕಾರಕ್ಕೆ ಒಂದು ಬೇಡಿಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅದೇ ಒಂದು ಸಾಕ್ಷಿ ನಾವು ನೋಡ್ಬೋದು. ಯಾಕಂತಂದರೆ ಇದೇ ರೀತಿಯಾದಂಥ ಸರ್ಕಾರದ ಈ ರೀತಿಯಾದಂಥ ಅವೈಜ್ಞಾನಿಕ ಯೋಜನೆಗಳಿಂದ, ಅವೈಜ್ಞಾನಿಕ ಪಾವತಿ ವಿಧಾನದಿಂದ ಇವತ್ತು ನಾವು ಸಾರಿಗೆ ನಿಗಮವನ್ನು ನಷ್ಟಕ್ಕೆ ದೂಡ್ತಾ ಇದ್ದೀವಿ. ಮುಂದೆ ಬಹಳ ಒಂದು ಕಠಿಣ ಪರಿಸ್ಥಿತಿಯನ್ನು ತಲುಪುವಂಥ ಸ್ಥಿತಿಯನ್ನು ನಾವು ನೋಡಬಹುದಾಗ್ತದೆ. ನೌಕರರು ಒಗ್ಗಟ್ಟಾಗಿ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಮಗೆ ಅನ್ನವನ್ನು ನೀಡ್ತಕ್ಕಂಥ ಸಂಸ್ಥೆಯನ್ನು ನಾವು ಉಳಿಸಬೇಕಾಗಿದೆ. ಯಾಕಂತಂದರೆ ಇದೇ ರೀತಿಯಾಗಿ ಸರ್ಕಾರ ಸುಮಾರು ಈಗಾಗಲೇ ಎಷ್ಟು ಬಾಕಿಯನ್ನು ಕೊಡಬೇಕಂತ ನೋಡೋದಾದರೆ ಸ್ನೇಹಿತರೆ, ನೋಡಿ ಇಲ್ಲಿ 2023-24ರಲ್ಲಿ ಸುಮಾರು 4,380 ಕೋಟಿ ರೂಪಾಯಿಗಳನ್ನು ಟಿಕೆಟ್ ಮೊತ್ತ ಆದರೆ ಸರ್ಕಾರ ಪಾವತಿ ಮಾಡಿದ್ದು ಕೇವಲ 3,199 ಕೋಟಿ. ಇನ್ನು 2024-25ನೇ ಸಾಲಿನಲ್ಲಿ 6,185 ಕೋಟಿ 46 ಲಕ್ಷ ರೂಪಾಯಿ ಆದರೆ ಸರ್ಕಾರ ಕೊಟ್ಟಿದ್ದು 5,015 ಕೋಟಿ ಮತ್ತು 1,170 ಕೋಟಿ 46 ಲಕ್ಷ ರೂಪಾಯಿಯನ್ನು ಬಾಕಿ ಇಟ್ಕೊಂಡಿದೆ. ಇನ್ನು 2025-26ನೇ ಸಾಲಿಗೆ ಬಂದರೆ 6,488 ಕೋಟಿ 72 ಲಕ್ಷ ರೂಪಾಯಿ ಟಿಕೆಟ್ ಮೊತ್ತ ಆದರೆ ಸರ್ಕಾರ ನೀಡಿದ್ದು 4,417 ಕೋಟಿ 33 ಲಕ್ಷ ರೂಪಾಯಿ. ಇಲ್ಲೂ ಕೂಡ 2,071 ಕೋಟಿ ರೂಪಾಯಿ 39 ಲಕ್ಷ ರೂಪಾಯಿಯನ್ನು ಕೂಡ ಬಾಕಿ ಉಳಿಸ್ಕೊಂಡಿದೆ. ಇನ್ನು 25-26ನೇ ಸಾಲಿನಲ್ಲಿ 8,262 ಕೋಟಿ ರೂಪಾಯಿಗಳಾದರೆ ಸರ್ಕಾರ ಕೊಟ್ಟಿರೋದು 5,300 ಕೋಟಿ. ಆದರೆ
2962 ಕೋಟಿಯನ್ನು ಕೂಡ ಬಾಕಿ ಇಟ್ಕೊಂಡಿದೆ. ಇನ್ನು ಸರ್ಕಾರ ಒಟ್ಟಾರೆಯಾಗಿ ನಿಗಮಗಳಿಗೆ ಪಾವತಿ ಮಾಡ್ತಕ್ಕಂಥದ್ದು ಸುಮಾರು 7,000 ಕೋಟಿ ಹತ್ತತ್ರ ಆಗ್ಬೋದು ಸ್ನೇಹಿತರೆ. ಇಷ್ಟೆಲ್ಲ 7,000 ಕೋಟಿ ರೂಪಾಯಿ ಅಂತಂದರೆ ಒಂದು ಇಲಾಖೆ ನಡೆಸುವುದು ಭಾಳ ಕಷ್ಟ ಸ್ನೇಹಿತರೆ. ಒಂದು 100-500 ಕೋಟಿ ಕಡಿಮೆ ಆದ್ರೇ ಒಂದು ಇಲಾಖೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ. ಈ ಒಂದು ಸಂಸ್ಥೆಯನ್ನು ಇವತ್ತು ಇವರು 4 ನಿಗಮಗಳನ್ನು ಒಳಗೊಂಡಂಥ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನು ಇವತ್ತು ಸಾಲದ ಕೂಪಕ್ಕೆ ಕೂಡ ಸರ್ಕಾರ ತಳ್ತಾ ಇದೆ ತನ್ನ ಒಂದು ಅವೈಜ್ಞಾನಿಕ ಯೋಜನೆಗಳಿಂದ. ಇದನ್ನು ಕೂಡ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಯಾಕಂತಂದರೆ ಇದು ಒಂದು ಸಂಸ್ಥೆ ಅಲ್ಲ. 1,20,000 ಹತ್ತತ್ರ ಇನ್ನೂ ಕಾಲ್ಫಾರ್ಮ್ ಆದರೆ 1,30,000 ಕುಟುಂಬಗಳಿಗೆ ಒಂದು ಅನ್ನವನ್ನು ನೀಡ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ, ವಿಶ್ವವಿಖ್ಯಾತ ಸಂಸ್ಥೆ. ಇದನ್ನು ಸರ್ಕಾರಗಳು ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಂಡು ಈ ರೀತಿಯಾದಂಥ ಒಂದು ಅತಂತ್ರ ಸ್ಥಿತಿಗೆ ಪ್ರತಿ ಸರ್ಕಾರ ತರ್ತಾ ಇವೆ ಸ್ನೇಹಿತರೆ. ಎಲ್ಲವನ್ನು ಕೂಡ ನಾವು ಮನದಟ್ಟು ಮಾಡಿಕೊಂಡು ಆದಷ್ಟು ಸಂಘಟನೆಗಳ ನಾಯಕರಿಗೆ ಇದನ್ನು ಮನದಟ್ಟು ಮಾಡಬೇಕಾಗಿದೆ. ಯಾಕಂತಂದರೆ ಈ ರೀತಿಯಾದಂಥ ಸಭೆಗಳು ಮಾಡೋದು ಸುಮ್ಮನೆ ಆಗೋದು. ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಲೇಬೇಕಿತ್ತು, ದುರದೃಷ್ಟವಶಾತ್ ಮಾಡಲಿಲ್ಲ. ಆದರೆ ಇನ್ನೂ 38 ತಿಂಗಳ ಅರಿಯರ್ಸು ಅನ್ನೋದು ಕೂಡ ಕಷ್ಟ ಸಾಧ್ಯ ಸ್ನೇಹಿತರೆ. ಯಾಕಂದರೆ ಹಣ ಹೊಂದಿಸಲಿಕ್ಕೆ ಈಗಾಗಲೇ ತಳಿಸ್ತಾ ಇರ್ತಾಯಿದ್ರು. ಬಜೆಟ್ನಲ್ಲಿ ಏನಾದರೂ ಘೋಷಣೆ ಆಗಿದ್ದರೆ ಖಂಡಿತವಾಗಿ ಕೊಡಲೇಬೇಕಾಗ್ತಿತ್ತು. ಆದರೆ ಇವತ್ತಿನ ಸ್ಥಿತಿ ಈ ರೀತಿಯಾದಂಥ ಶೋಚನೀಯವಾಗ್ತಾ ಇದೆ. ಆದಷ್ಟು ಬೇಗ ನಮ್ಮ ಒಂದು ನೌಕರರ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಲಿಕ್ಕೆ, ಆರ್ಥಿಕವಾಗಿ ಶಕ್ತಿ ತುಂಬಲಿಕ್ಕೆ ಸರ್ಕಾರ ಏನೋ ಅವ್ರ ಬೇಡಿಕೆ ಏನು ಭಾಳ ದೊಡ್ಡ ಬೇಡಿಕೆ ಇಲ್ಲ, ಏನು 10,000 20,000 ಕೋಟಿ ಅಂತ ಬೇಡಿಕೆ ಏನಿಲ್ಲ. ಸುಮಾರು 2,000-3,000 ಕೋಟಿ ಇಲ್ಲ ಅಂದರೆ ಸರ್ಕಾರ ಯಾವುದೇ ರೀತಿಯಾದಂಥ ಸಹಾಯಧನವನ್ನು ಮಾಡಲಿಲ್ಲ ಅಂದರೂ ಕೂಡ ಏನು ಈಗ 7,000 ಕೋಟಿ ಹತ್ತತ್ರ ಬಾಕಿ ಇಟ್ಕೊಂಡಿದೆ. ಬಾಕಿ ಹಣವನ್ನು ಕೊಟ್ಟರೆ ಸಾಕು ಸ್ನೇಹಿತರೆ. 7ನೇ ವೇತನಕ್ಕಿಂತ ಹೆಚ್ಚಿನ ವೇತನವನ್ನು ಕೂಡ ನಿಗಮ ಪಾವತಿಸ್ಬೋದು ಅಂತ ಹೇಳ್ತಾ, ಯಾರ್ಯಾರು ಈ ಒಂದು ಮಾಹಿತಿಯನ್ನು ವೀಕ್ಷಣೆ ಮಾಡಿದಿರಿ, ಏನು ತಮ್ಮ ಅನಿಸಿಕೆ ಇದೆ ಸ್ನೇಹಿತರೆ, ಅದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಎಲ್ಲರೂ ಕೂಡ ತಪ್ಪದೇ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.